ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಬಹಳ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಆಸಕ್ತಿಯಿಂದ ಇದು 73ನೇ ವಿಧಾನಸಭಾ ಕ್ಷೇತ್ರ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ತಾಯಿ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತಾ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಯುವ ನಾಯಕರು, ಕರ್ನಾಟಕ ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಭವಿಷ್ಯದ ನಾಯಕರಾದಂಥ ನಿಖಿಲ್ ಕುಮಾರಣ್ಣವರೇ ಮತ್ತು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸನಸಭಾ ಸದಸ್ಯರಾದಂಥ GT ಹರೀಶ್ ಗೌಡ್ರೆ ಮತ್ತು ಈ ಭಾಗದ ಮೈಸೂರು ಜಿಲ್ಲೆಯ ಈ ಭಾಗದ KR ನಗರದ ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಹಿರಿಯ ಸ್ನೇಹಿತರು ಆದಂಥ ಸಾರಾ ಮಹೇಶ್ ಅಣ್ಣವರೇ, ಮಹದೇವಣ್ಣ ಅವರೇ ಮತ್ತು ಮಂಜೇಶ್ ಅಣ್ಣವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ಕರ್ನಾಟಕದಲ್ಲಿ ಇದು 73ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಬಹಳ ಯಶಸ್ಸಾಗಿ ಕಂಡುಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಸನ್ಮಾನ್ಯ ದೇವೇಗೌಡರು 6 ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಬಹುಶಃ ಅವರು ಕಟ್ಟಿರ್ತಕ್ಕಂಥ ಒಂದು ಪಕ್ಷ ಏನು ಇವತ್ತು, ಯಾಕೆಂದ್ರೆ 25 ವರ್ಷಗಳು ಈ JDS ಪಕ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಒಳ್ಳೆ ಟೈಟ್ಲ್ ಅನ್ನ ಕೊಟ್ಟಿರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಣ್ಣವರು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಅನ್ನುವಂಥದ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಪಕ್ಷ 25 ವರ್ಷಗಳು ಪೂರೈಸಿರ್ತಕ್ಕಂಥ ಹಿನ್ನೆಲೆ ಅದೇ ಸಾಕ್ಷಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ 73ರಿಂದ ದಿವಂಗತ ದೇವರಾಜ ಅರಸು ಅವರು ಕೂಡ 8 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನ ಮಾಡಿ ಅವರು ಕೂಡ ಇಂದಿರಾ ಗಾಂಧಿ ಅವರ ಜೊತೆ ಮುನಿಸ್ಕೊಂಡು ಒಂದು ಪಕ್ಷವನ್ನ ಕಟ್ಟಿ ಪಕ್ಷ ಜಾಸ್ತಿ ದಿನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಪಕ್ಷ ವಿಸರ್ಜನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ, ವಿಲೀನ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಬಂಗಾರಪ್ಪನವರು ಪಕ್ಷವನ್ನ ಕಟ್ಟಿದ್ರು, ಜಾಸ್ತಿ ದಿವಸ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಯಡಿಯೂರಪ್ಪನವರು ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಅವರು ಕೂಡ ಪಕ್ಷ ಸ್ಥಾಪನೆ ಮಾಡಿದ್ರು, ಜಾಸ್ತಿ ದಿನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಶ್ರೀರಾಮುಲು ಅವರು ಪಕ್ಷವನ್ನ ಕಟ್ಟಿದ್ರು, ಅವರು ಕೂಡ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಅವರು ಕೂಡ ಪಕ್ಷ ಕಟ್ಟಿದ್ರು, ಆದ್ರೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷಗಳು ಪೂರೈಸಿದೆ ಅಂತ ಹೇಳಿದ್ರೆ ಅದು ಸನ್ಮಾನ್ಯ HD ದೇವೇಗೌಡರು ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯಕ್ಕಾಗೋದಿಲ್ಲ. ಬಹುಶಃ ಅವರು 25 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಅಪಾರವಾದಂಥ ಸೇವೆಯನ್ನ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಸರ್ಕಾರ ಕಳೆದ 3 ವರ್ಷಗಳ ಹಿಂದೆ ಏನು ಒಂದು ಸುಳ್ಳುಗಳನ್ನ ಹೇಳಿಕೊಂಡು ಸುಳ್ಳಿನ ಒಂದು ಕಂತೆಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸುಳ್ಳಿನ ಗೂಡಿನಲ್ಲಿ ಕಟ್ಟಿಕೊಂಡು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ, ಇವರು 5 ಗ್ಯಾರಂಟಿಗಳನ್ನ ಹೇಳಿ ಇವತ್ತು ಬಂದಿರತಕ್ಕಂಥ ಸರ್ಕಾರ. ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡ್ಲಿಕ್ಕೆ ನಾನು ಬಯಸ್ತೇನೆ ಈ ಕರ್ನಾಟಕ ಸರ್ಕಾರಕ್ಕೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ 2,000 ರೂಪಾಯಿ ಮೊದಲನೇ ಗ್ಯಾರಂಟಿಯನ್ನ ಕೊಟ್ಟರು, 2,000 ರೂಪಾಯಿ ಕೊಟ್ಟರು. ಈ ಸರ್ಕಾರ ಸ್ಥಾಪನೆ ಆಗಿ 36 ತಿಂಗಳಾಗಿದೆ. ಇವತ್ತು ಆ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 26 ತಿಂಗಳು. ಬಹುಶಃ 10 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ. ನಾನಿವತ್ತು ತಮ್ಮೆಲ್ಲರ ಸಮಕ್ಷಮದಲ್ಲಿ ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಆ ಹೆಣ್ಣು ಮಕ್ಕಳಿಗೆ 10 ತಿಂಗಳು ಹಣವನ್ನ ಬಾಕಿಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಈ ವೇದಿಕೆ ಮುಖೇನ ತಮ್ಮೆಲ್ಲರ ಮುಖೇನ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಇವತ್ತು ಯಾಕೆಂದ್ರೆ
10 ತಿಂಗಳು ಒಂದೊಂದು ಹೆಣ್ಣು ಮಗುಗೆ 20,000 ಬರಬೇಕು. ಎಷ್ಟು ಹೆಣ್ಣು ಮಕ್ಕಳಿಗೆ? 1,26,00,000 ಹೆಣ್ಣು ಮಕ್ಕಳಿಗೆ ಇವತ್ತು ನೀವು ಬಾಕಿ ಇದ್ದೀರಾ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ತಕ್ಷಣ ಈ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಎಲ್ಲವನ್ನ ಸುಳ್ಳಿನಿಂದ ಕೂಡಿರ್ತಕ್ಕಂಥ ಸರ್ಕಾರ. ನೀವು ಕಳೆದ 2023ರಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಇವತ್ತಿನ ಉಪಮುಖ್ಯಮಂತ್ರಿಗಳು ಇದು ಮೇಕೆದಾಟು ಕನಕಪುರದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡಿದ್ರು. ಏನೆಂತ ಪಾದಯಾತ್ರೆ ಮಾಡಿದ್ರು? ನಾವು ನೀರನ್ನ ಕೊಡ್ತೇವೆ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರನ್ನ ಕೊಡ್ತೇವೆ, ಆ ಭಾಗದಲ್ಲಿ ದಾರಿ ಉದ್ದಕ್ಕೂ ಕೂಡ ಎಲ್ಲ ನಗರಗಳಿಗೆ ಕೂಡ ನೀರನ್ನ ಕೊಡ್ತೇವೆ ಅಂತ ಹೇಳಿ ಪಾದಯಾತ್ರೆಯನ್ನ ಮಾಡಿದ್ರು. ಇವತ್ತು 3 ವರ್ಷ ಆಗಿದೆ ಈ ಸರ್ಕಾರ ರಚನೆ ಆಗಿ, ಇವತ್ತುವರೆಗೂ ಕೂಡ ಒಂದು ಹನಿ ನೀರನ್ನ ಕೊಟ್ಟಿಲ್ಲ. ಒಂದು ಹನಿ ನೀರನ್ನ ಕೂಡ ಕೊಟ್ಟಿಲ್ಲ ಇವತ್ತುವರೆಗೂ ಕೂಡ. ಹಾಗಾಗಿ ಇವತ್ತು 2 ತರ ಸುಳ್ಳು ಹೇಳಿದ್ರು. ನಮ್ಗೆ ನೀರು ಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಇಲ್ಲಿ ಹೇಳಿದ್ರು. ತಮಿಳುನಾಡಿನಲ್ಲಿ 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಅವತ್ತಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಅಲ್ಲೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡ್ಯಾಮ್ ಕಟ್ಟಕ್ ಬಿಡೋದಿಲ್ಲ, ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಅವರು ಅಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಸ್ಕೊಂಡ್ರು. ಇಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ರು. ಬಹುಶಃ ಇವತ್ತು ಎಲ್ಲವನ್ನ ಕೂಡ ಸುಳ್ಳಿನಿಂದ ಹೇಳ್ತಕ್ಕಂಥ ಈ ಸರ್ಕಾರವನ್ನ ಮುಂದಿನ 2028ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಿತ್ತೊಗಿಬೇಕು ಅನ್ನುವಂತ ಮಾತನ್ನ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಣ್ಣವರು ಕೂಡ ಕೇಂದ್ರದಲ್ಲಿ ಮಂತ್ರಿಗಳಾಗಿ 2 ವರ್ಷಗಳಾಗಿದೆ. ಇವತ್ತುವರೆಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಒಂದೇ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ. ನಮ್ಗಿಂತದ್ದು ಬೇಕು, ಕರ್ನಾಟಕದಲ್ಲಿ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ನಿರುದ್ಯೋಗವಂತರಿದ್ದಾರೆ, ಉದ್ಯೋಗ ಕೊಡಬೇಕು, ನೀವೊಂದು ಕಂಪನಿಗಳನ್ನ ಕೊಡಿ ಅನ್ನುವಂಥದ್ದು ಒಂದೇ ಒಂದು ಅರ್ಜಿಯನ್ನ ಕೂಡ ಇವತ್ತುವರೆಗೂ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಬಹುಶಃ ಇವತ್ತು ಇದನ್ನ ಬಹಳ ಚಂದಾಗಿ ಉಪಯೋಗಿಸ್ಕೊಂತ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಇವತ್ತು ಚಂದ್ರಬಾಬು ನಾಯ್ಡು ಅವರು ಅವರ ಭಾಗಕ್ಕೆ ತಗೊಂಡೋಗಿ ಕಂಪನಿಗಳನ್ನ ಒಂದು ಸ್ಟೀಲ್ ಫ್ಯಾಕ್ಟರಿಯನ್ನ ಮಾರಾಟಕ್ಕಿಟ್ಟಿರ್ತಕ್ಕಂಥ ಫ್ಯಾಕ್ಟರಿಯನ್ನ ಕುಮಾರಣ್ಣವ್ರನ್ನ ಉಪಯೋಗಿಸಿಕೊಂಡು 11,000 ಕೋಟಿ ಅದಕ್ಕೆ ಬಂಡವಾಳ ಹಾಕಿಸಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರನ್ನ ಆರಾಧ್ಯ ದೈವ ಅಂತ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ಇವ್ರಿಗೇನ್ ಬಂದಿದೆ ರೋಗ? ಒಂದೇ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ ಇವತ್ತುವರೆಗೂ ಕೂಡ. ಹಾಗಾಗಿ ಇವತ್ತು ಏನು 25 ವರ್ಷಗಳು ನಮ್ಮ ಪಕ್ಷಕ್ಕೆ ಪೂರೈಸಿದೆ. ಇವತ್ತು ನಾನು ನಿಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ, ಮುಂದಿನ 25 ವರ್ಷಗಳ ಕಾಲ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ಈ ಪಕ್ಷವನ್ನ ಉಳಿಸ್ತೇವೆ ಅನ್ನುವಂಥ ಸಂಕಲ್ಪ ನೀವು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.